ಕರೀತಾರೆ ದೇವ ದಿವಪ್ರಭಾವ. ಅತ್ಯಂತ ಉಜ್ವಲವಾದ ಈ ಕತ್ತಿಯ ಉತ್ಪಾದಕ್ಕೆ ಸತ್ಯಲೋಕನಾದ ಚತುರ್ಮುಖ ಬ್ರಹ್ಮನ ಭೂಪತಿ ಮಹಾರಾಜನ ವನವನ್ನು ಬಲಿಸುವ ವನಪಾಲಕನಂದು ದೇವೇರಿಯ ಮಡಿಯಲೇ ಸಾರಿದ ನೀನೇ ವನಪಾಲಕನಾದ್ರೆ ಈ ಸಭಾಮತಕ್ಕೆ ಬಂದು ಕಾರ್ಯಾರ್ಥವೇನು ರಾಜ ರವಿಕೋಟಿ ತೇಜ. ಭೂಪತಿ ಸಭಾಮತಕ್ಕೆ ಬಂದ ಕಾರಣವೇನೆಂದರೆ ಅದೇನು ದೇವ ಸಾರಥೆ ಭೂಪತಿ ರೌದ್ರಮಯ ಮಹಾರಾಜನು ಈಗ ಉದ್ಯಾನವನದ ವೃತ್ತಿಗೆಯಲು ಸಾರಥೆ ಭೂಪತಿ ದಂಡಿಯ ಸಾರಥ ಬೆಳತು ಭೂಪತಿ ಮುಂದೆ ಸಂಗತಿ ಭೂಪತಿ ಜೀವನ ಮಧ್ಯದಲ್ಲಿ ಯಾವನೋ ಅಪ್ಪನರನ ಕಾಣಿಸ್ತದೆ ಸಾರಥೆ ಭೂಪತಿ ಇದು ಅಲ್ಲದೆ ಈ ವನದಲ್ಲಿರುವ ಫಲಗಳನ್ನು ಮುರಿದು ಪುಂಡಾಟ ಮಾಡುವ ಬಂಡ ನಿನ್ನ ಸರಿಯನ್ನು ಪರ ಸಿಕ್ಕಿದೆ ಅಂತ ಕೈಯಲ್ಲ ಭರಣೆಯಿಂದನೇ ನಾಡುವ ಡಾಂಬಿಕತ್ವದ ವಚರಗಳಂ ನಾಂ ಬಲ್ಲನು ಎಲೈ ಮೂರ್ಖ ಪೌರದಿಂದ ಬಂದ ಫಲವೇನು ಯುದ್ಧಕ್ಕೆ ನಿಲ್ಲಲೇ ಎನ್ನ ಚಮಕೃತ ಎನ್ನ ನಿನಗೆ ಗೊತ್ತು ತೋರಿಸುವನಾಥಮ ಬರೇ ಮಾತನಿಂದ ಬಂದ ಫಲವೇನು ಬರೇ ಯುದ್ಧಕ್ಕೆ ಸನ್ನದ್ಧನಾಗಲೇ ರಕ್ಕಸ ತೋರದು ನಿನ್ನಯ ಪೌರುಷ ಸ್ವಲ್ಪ ಕಾಲಲೇ ಅದಮ ಯಾರು ಚಾಣಾಕ್ಯದವರು ಎಲೈ ಮೂರ್ಖ ಎಲೈ ರಕ್ಕದಮ ಸ್ವಚ್ಛವನಂತ ಮೆಕ್ಕೆ ಮೇರೆ ಬಂದು ಅನೇಕ ವಾಕ್ಯ ಪೌರತೆಯಿಂದ ಮಾತುಗಳನ್ನಾಡಿದರೆ ಬನ್ನ ಫಲವೇನು ಎಲೈ ಮೂರ್ಖ ನಾನು ಹೇಗಲೇ ಕೊಲ್ಲೆ ಬಿಡುತ್ತಿದ್ದೆ ಆದರೆ ಇದು ಸಮಯವಲ್ಲ ಅದಕ್ಕೆ ನಿನ್ನ ಕೊಲ್ಲುವುದಿಲ್ಲ ನಿನ್ನ ಪಣಿ ಹೇಳ್ತನ್ನದ ಪಟ್ಟಿಯನ್ನು ತೆಗೆದು ಬಿಡುವೆ ನಿನ್ನ ಒಡೆಯನಾದ ರಕ್ತದ ಮನೆಗೆ ತೋರಿಸಿ ತದ್ ರಕ್ತ ನನ್ನ ಕೂಡ ಯುದ್ಧಕ್ಕೆ ಕಳತಲೆ ರಕ್ತದ ತಿಳಿದು ನಿಮ್ಮ ರಾಜನಿಗೆ ಎದುರು ಮರ್ಮ
ಚಿತ್ರದುರ್ಗದಲ್ಲಿರುವುದು ಮಧುಗಿರಿ ಕ್ಷೇತ್ರ, ದಾವಣಗೆರೆಯಲ್ಲಿರುವುದು ದುರ್ಗಾದೇವಿ ಕ್ಷೇತ್ರ, ಉಡುಪಿಯಲ್ಲಿರುವುದು ಶ್ರೀಕೃಷ್ಣ ಮಹಾಸ್ವಾಮಿ ಕ್ಷೇತ್ರ, ಧರ್ಮಸ್ಥಳದಲ್ಲಿರುವುದು ಮಂಜುನಾಥ ಮಹಾಸ್ವಾಮಿ ಕ್ಷೇತ್ರ, ಮಂತ್ರಾಲಯದಲ್ಲಿರುವುದು ರಾಘವೇಂದ್ರ ಮಹಾಸ್ವಾಮಿ ಕ್ಷೇತ್ರ, ನಮ್ಮ ಮಡಿಸೇಲೆ ಪರ್ವತ ದೇವರಹುಡದಲ್ಲಿರುವುದು ಮಾಳಾಬಲ್ಲೇಶ್ವರ ಮಹಾಸ್ವಾಮಿ ಮಹಾಕ್ಷೇತ್ರ. ಇಂಥ ಕ್ಷೇತ್ರಗಳನ್ನು ನೋಡಿ ಬಂದ ಸೂತ್ರ ಶಾಸ್ತ್ರ ಎಂದು ಕರೀತಾರೆ ದೇವ. 7 ನಾಮ ಅಂಕಿತವ. ಎಲ್ಲ ಈ ಸಾರಥಿ ನಾವುದಾರಂದರೆ ಶ್ರೀಮತ್ ಸಮತ್ ಯಾವತ್ಪಟಲ ಧೋಳಪಟ ಘಟಿತ ಪರಾಕ್ರಮದಿಂದ ಹೃತ್ಪಟಲವಂ ನಡಿಗಿಸುವ ಜರಾಸಂಧ ಇಟಂಬಿ ಅದರ ಕಸರ ನಂಬಿಡದೆ ಕಾಡ ಬೆಡಿಸಿ ಕಟ್ಕದಿಂದ ಜಡದ ರಕ್ತವಂ ಕುಡಿದು ಕಂಡು ಕಲಿಯ ಪುಜವಂ ಬಡಿದು ಬಿಡುವ ಕೂಡಿ ಕೂಡಿ ಕಂಬ ಸಿಂಹದ ಬೊಬ್ಬೆ ಹಬ್ಬರಕ್ಕೆ ಪರಿಚಿತ ಈ ಭೂಮಿಯಂದ ಧರಳವಾಗಿ ನಡಗಿದ್ದು ಆದಿಶೇಷನಿಗೆ ದಾರಿ ಕಾಣದ ಕಣ್ಣೀರು ಸುರಿಸುತ್ತ ಮೋ ಎಂದು ಅಪ್ಪರಿಸುತ್ತ ಭೂಪತಿ ರಕ್ಕಸರ ಪಡೆಯಲು ಮಕ್ಕ ಮಾರಿ ಅಂತ ಬಕ್ಕು ರಣರಂಗದೊಳಗ ಮುಂದಕ್ಕಿಟ್ಟ ಕಾಲು ಹಿಂದಕ್ಕಿಡವರ ಕಂಡ ವೈರಿಗಳಗದ ಬೇರಿಂದ ಭೂಪತಿ ಓಟು ದರದಿಂದ ಚಲಿಸುವ ಪಾದದ ಜಲ್ಪಿಗೆ ಕೋಲು ಮೆಂಚಿನಂತ ಸೇರಿವರು ಸೂಸುವುದು ಎಲ್ಲಯ ಪಾದದ ಸ್ಪರ್ಶಕ್ಕೆ ಪಡುವೆಯ ಗಡ್ಗಡಲಲ್ಲಿ ತಡೆಯಲಾರದ ಬಿರ್ರ
ಧರ್ಮ ಭೂಪಾಲಿಗೆ ತಮ್ಮನಾದ ವಾಯುಪುತ್ರ ಭೀಮಸೇನ ಕುಮಾರನಾಥ ವೀರಾದ ವೀರ ಸಾರಥಿ ಭೂಪತಿ ಒಟ್ಟು ತರ ಪಠೋತ್ಮ ಪಟದಿಂದ ಮೆರೆಯುವ ಗಜ ಮಹಾರಾಜಲಿಂಗ ಈ ಭೂಮಿ ಎಂಬಿರಿಮೆಯಂತ ಜೈಬೇರಿಯಂ ಒಡೆಯಲೈ ಸಾರಥಿ ಓಡಿಸಿ ಜೈಬೇರಿ ಜಗದ ನಿನ್ನ ಅಂದವಾದ ಮಂದಿರವನ್ನು ಬಿಟ್ಟು ಬಂಗಾರದ ಕೋಲ್ಮಿಂಚಿನಂತೆ ಒಳಿಯುವ ಶೃಂಗಾರ ತರವುಳ್ಳ ರಂಗಮಂಟಪಕ್ಕೆ ದಿಗ್ವಿಜಯ ಮಾಡಿದ ಕಾರ್ಯಾರ್ಥವೇನು ರಾಜ ರವಿಕೋಟಿ ತೇಜ ಹೊಳಿರಿಯಲ್ಲ ಈ ಸಾರಥಿ ಭೂಪತಿ ಈ ಬಂಗಾರ ಮಣಿಯಂ ಕೀರ್ತನವಂ ಅಲಂಕೃತವಾದ ಈ ಶೃಂಗಾರ ಸಭಾ ಮಂದಿರಕ್ಕೆ ಬಂದ ಕಾರಣವೇನೆಂದು ಒಂದನೆಯ ಮಾಡ ಚಂದನಿಂದ ಕೇಳುತ್ತೀಯ ಸಹಜವಾಗಿ ಕೇಳಿದನು ಭೂಪತಿ ಭೂಪತಿ ಸುರ ನರ ಕರಡ ಗಂಧರ್ವ ಯಕ್ಷ ಕಿನ್ನೀರ ಕಿಂಪುರುಷ ಸಿದ್ಧ ಸಾಧ ಚರಣ ವೈತಾಳಗಳ ಪ್ರಮುಖರಿಗೆ ಹಾಕುವ ಮರ್ಯಾದೆಯಂ ಕಂಡು ಸಾರಥಿ ಭೂಪತಿ ಸುಂದರವಾದ ಎಮ್ಮ ವನದೋಳು ಯಾವನೋ ಒಬ್ಬ ನರನು ನಿರ್ಭಯದಿಂದ ಪೊಕ್ಕು ಧನುಷ್ಟಯಂಕಾರವಂ ಕೈಯುತ್ತ ಅರ್ಪಣಿಸುವನಂತೆ ಭೂಪತಿ ಆದ ಕಾರಣ ನರಹತಮನನ್ನಿಡಿದ ತಿಳಬೇಕೆಂಬ ಆತುರ ಮಾನಸವಾಗಿ ರೋಷ ವೇಷದಿಂದ ಬರಳವಾಯ್ತು ಕಣ್ಣಿಯ ಸಾರಥಿ ತಿಳಿತು ಭೂಪತಿ ಮುಂದೇನು ಸಂಗತಿ